ಓಕೆ. ಸೊ ಗುಡ್ ಮಾರ್ನಿಂಗ್. ನಾವಿವತ್ತು ರೀಟಾರ್ಗೆಟಿಂಗ್, ರೀಮಾರ್ಕೆಟಿಂಗ್ ನೋಡೋಣ ಅಂಡ್ ಪಿಕ್ಸೆಲ್ ಕೋಡ್ ಅಂದ್ರೆ ಏನು ಫೇಸ್ಬುಕ್ ಅಂತ ನೋಡೋಣ. ಸೊ ಬಿಫೋರ್ ದಟ್ ನಾನು ಒಂದು ಹೇಳ್ಬೇಕು ಅನ್ಕೊಂತಾ ಇದ್ದೀನಿ. ಸೊ ದೇರ್ ಆರ್ ಫ್ಯೂ ಪ್ರಾಬ್ಲಮ್ಸ್. ನಾನು ಇವಾಗ ನನ್ನ ಅಕೌಂಟ್ ಡಿಸ್ಪ್ಲೇ ಮಾಡ್ಬೇಕು ಅಂತ ಅನ್ಕೊಂಡೆ. ಫೇಸ್ಬುಕ್ ರೀಮಾರ್ಕೆಟಿಂಗ್ ಆಗ್ಲಿ, ಪಿಕ್ಸೆಲ್ ಕೋಡ್ ಕ್ರಿಯೇಷನ್ ಆಗ್ಲಿ, ಬಟ್ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ಮೈ ಅಕೌಂಟ್. ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಗೊತ್ತಿದ್ದವ್ರ ಒಂದು ಅಕೌಂಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು, ಬಿಕಾಸ್ ವೆಬ್ಸೈಟ್ ಲಿಂಕ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋ ಚಾನ್ಸಸ್ ಇದೆ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ದ ಪ್ರೊಸೀಜರ್. ಇನ್ ಕೇಸ್ ಇದು ಯಾವ್ದನ್ನ ಪ್ರಾಬ್ಲಮ್ ಅನ್ಸಿರೆ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ. ಪ್ರಾಬಬ್ಲಿ ನಾನು ಪಿಕ್ಸೆಲ್ ಕೋಡ್ ಕ್ರಿಯೇಟ್ ಮಾಡನೆ ಇನ್ ಕೇಸ್ ವೆಬ್ಸೈಟ್ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಎಕ್ಸ್ಕ್ಯೂಸ್ ಮೀ ಫಾರ್ ದಟ್. ನಾನು ಸ್ಟೆಪ್ಸ್ ಆದ್ರೆ ತೋರಿಸ್ತೀನಿ. ಸ್ಟೆಪ್ಸ್ ಸಿಂಪಲ್ ಆನೇ ಇರುತ್ತೆ, ಬಟ್ ಐ ವಿಲ್ ಶೋ ಯು ಎಕ್ಸಾಕ್ಟ್ಲಿ ಸ್ಟೆಪ್ಸ್ ಏನು ಅಂತ. ಅದರಿಂದ ನೀವು ನೀವು ಆಡ್ಸ್ ಪ್ಲೇಸ್, ಯು ಕ್ಯಾನ್ ರೀಮಾರ್ಕೆಟಿಂಗ್ ನೀವು ಮಾಡ್ಬೋದು ಫೇಸ್ಬುಕ್ ಆಡ್ಸ್ ಇಂದ. ಇನ್ ಕೇಸ್ ನೀವು ಈ ವೆಬ್ಸೈಟ್ ನಾನು ಹೇಳಿದ ಸ್ಟೆಪ್ಸ್ ಪ್ರೊಸೀಜರ್ಸ್ ನೋಡಿ ಸ್ವಲ್ಪ ನೀವು ಟ್ರೈ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಸೊ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ. ಫೇಸ್ಬುಕ್ ಅದು ಇಶ್ಯೂ ಆಗ್ತಾ ಇದೆ. ಸೊ ಯಾಕಂದ್ರೆ ಕಂಪ್ಲೀಟ್ ಬೀಟಾ ವರ್ಜನ್ ನಡೀತಾ ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನಾನು ಅವ್ರ ಕಾಂಟ್ಯಾಕ್ಟ್ ಇದ್ದೀನಿ. ಸೊ ಇಟ್ ವಿಲ್ ಗೆಟ್ ಟೈಮ್ ಟು ಗೆಟ್ ರಿಸಾರ್ಟೆಡ್ ದಟ್. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಯು ಇನ್ ಡೀಟೇಲ್. ಡೋಂಟ್ ವರಿ, ಸ್ಟೆಪ್ಸ್ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ಫಸ್ಟ್ ಪಿಕ್ಸೆಲ್ ಕೋಡ್ ಅಂದ್ರೆ ಏನು ಅಂದ್ರೆ, ಸೊ ಜನರಲ್ ನೀವು ನಿಮ್ಮ ಔಟ್ಸೈಡ್ ಫೇಸ್ಬುಕ್ ನೀವು ಅನಾಲಿಸಿಸ್ ಮಾಡ್ಬೇಕು. ನಿಮ್ ವೆಬ್ಸೈಟ್ ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ವಿಸಿಟ್ ಮಾಡ್ತಾ ಇದ್ದಾರೆ, ಅದೆಲ್ಲದಕ್ಕೆ ನಿಮ್ಗೆ ಗೂಗಲ್ ಅನಾಲಿಟಿಕ್ಸ್ ಇದೆ, ರೈಟ್? ಗೂಗಲ್ ಅನಾಲಿಟಿಕ್ಸ್ ಇದೆ. ಸೊ ಬಟ್ ಇವಾಗ ಫೇಸ್ಬುಕ್ ಲಿ ಆಡ್ಸ್ ಪ್ಲೇಸ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಒಂದ್ ಸೆಟ್ ಆಫ್ ಆಡಿಯನ್ಸ್ ಬರ್ತಾರೆ. ನೀವು ಆಡಿಯನ್ಸ್ ಪ್ಲೇಸ್ ಮಾಡ್ಬಿಟ್ರೆ ಒಂದ್ ಸೆಟ್ ಆಫ್ ಆಡಿಯನ್ಸ್ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿರು. ಅದೇ ಆಡಿಯನ್ಸ್ ನ ಮತ್ತೆ ನಿಮ್ ಆಡ್ಸ್ ತೋರ್ಸೋದ್ನ ರೀಮಾರ್ಕೆಟಿಂಗ್ ಅಂತಾರೆ. ರೀಮಾರ್ಕೆಟಿಂಗ್ ಆರ್ ರೀಟಾರ್ಗೆಟಿಂಗ್. ಓಕೆ, ರೀಮಾರ್ಕೆಟಿಂಗ್ ಆರ್ ರೀಟಾರ್ಗೆಟಿಂಗ್ ಅಂತ ಅಂತಾರೆ. ಸೊ ಇದು why this is called remarketing and retargeting, because audience already ಬಂದಿದ್ದವರು ಇಂಟ್ರೆಸ್ಟ್ ಇದ್ದು or somewhere they are interested ಅಂತ we believe that they have interest and they have opened our ad or responded to our ad. So ಇಲ್ಲಿ ಚಾನ್ಸಸ್ ಇರುತ್ತೆ ಅವರು ಬೈ ಮಿಸ್ಟೇಕ್ ಮರ್ತೋಗಿದ್ರೇನೋ or they are not in touch with our website ಅಂತ ಅನ್ಸಿದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಸ್ವಲ್ಪ ಜಾಸ್ತಿ ಏನೋ ಯೂಸ್ ಆಗೋ ಕಸ್ಟಮರ್ಸ್ ಇವರೆಲ್ಲ. ಸೊ ಅವ್ರನ್ನ ರೀಟಾರ್ಗೆಟಿಂಗ್ ಮಾಡಿದ್ರೆ ಸ್ವಲ್ಪ ಸ್ಕೋಪ್ ಇದೆ ಕನ್ವರ್ಷನ್ ಆಗ್ಲಕ್ಕೆ. ಓಕೆ, ಸೊ ಇದು ನೀವು ರನ್ ಮಾಡ್ಬೇಕಾದ ಆಡ್ ಟೈಪ್. ಇಲ್ಲಿ ಪಿಕ್ಸೆಲ್ ಕೋಡ್ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇವಾಗ ಗೂಗಲ್ ಅನಾಲಿಟಿಕ್ಸ್ ನಾ ಹೇಳಿದಂಗೆ ನಿಮ್ ವೆಬ್ಸೈಟ್ಗೆ ಯಾರು ಬರ್ತಾ ಇದ್ದಾರೆ ಏನು ಔಟ್ಸೈಡ್ ಫೇಸ್ಬುಕ್. ವಿತಿನ್ ಫೇಸ್ಬುಕ್ ನೀವು ಆಲ್ರೆಡಿ ಟಾರ್ಗೆಟ್ ಮಾಡಿದ ಆಡಿಯನ್ಸ್ ಲಿಸ್ಟ್ ಬೇಕು ನಿಮ್ಗೆ, ರೈಟ್? ಎಲ್ಲಿಂದ ಬರುತ್ತೆ ಲಿಸ್ಟ್ ಬರ್ಬೇಕಂದ್ರೆ ಫೇಸ್ಬುಕ್ ಅವರೇ ಪ್ರೊವೈಡ್ ಮಾಡ್ಬೇಕು. ಸೊ ಪಿಕ್ಸೆಲ್ ಕೋಡ್ ಅಂತ ಒಂದು ಕೋಡ್ ಇರುತ್ತೆ. ಆ ಕೋಡ್ ನ ನೀವು ನಿಮ್ ವೆಬ್ಸೈಟ್ಲಿ ಹಾಕಿ ಲಿಂಕ್ ಮಾಡ್ಕೊಂಡ್ರೆ ಅವಾಗ ಈ ಆಡ್ ಯಾರಾದ್ರೆ ಫಸ್ಟ್ ರನ್ ಮಾಡಿದ್ದ ಆಡ್ ಇದೋ ಅದಕ್ಕೆ ಅಲ್ಲಿ ಯಾರ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಹೇಳಿ ಎಲ್ಲ ನೋಟ್ ಮಾಡ್ಕೊಂಡಿರುತ್ತೆ. ಓಕೆ, ಟ್ರ್ಯಾಕ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಆಡ್ ಪ್ಲೇಸ್ ಮಾಡೋವಾಗ ಎಲ್ಲ ಸೇಮ್ ಇರುತ್ತೆ. ಆಡ್ ಫೇಸ್ಬುಕ್ ಆಡ್ ಪ್ರೊಸೀಜರ್, ಓನ್ಲಿ ಆಡಿಯನ್ಸ್ ಸೆಲೆಕ್ಟ್ ಮಾಡೋವಾಗ ಮಾತ್ರ ಒಂದು ಸ್ಮಾಲ್ ಚೇಂಜ್ ಅಷ್ಟೇ. ರೀಟಾರ್ಗೆಟಿಂಗ್ ಅಂದ್ರೆ ಎಂಟೈರ್ಲಿ ನ್ಯೂ ಆಡ್ ಅಲ್ಲ, ಒಂದು ವೆರಿ ಸ್ಮಾಲ್ ಚೇಂಜ್. ಆ ಸ್ಮಾಲ್ ಚೇಂಜ್ ನ ನೀವು ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಫಸ್ಟ್ ಆಡ್ಲಿ ಬಂದ ಆಡಿಯನ್ಸ್ ನ ಮತ್ತೆ ರೀಟಾರ್ಗೆಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅ ಸಿಂಪಲ್ ಒನ್. ಸೊ ವೆಬ್ಸೈಟ್ಗೆ ಫೇಸ್ಬುಕ್ ಲಿಂಕ್ ಮಾಡೋದೇ ಪಿಕ್ಸೆಲ್ ಕೋಡ್. ಓಕೆ, ಸೊ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಯಾರು ಕಸ್ಟಮರ್ಸ್ ಬಂದ್ರಂತ ಕಸ್ಟಮರ್ಸ್ ಡೇಟಾ ತೋರ್ಸಲ್ಲ ನಮ್ಗೆ. ದಟ್ಸ್ ಓನ್ಲಿ ಮೈನಸ್ ಪಾಯಿಂಟ್ ಹಿಯರ್. ಕಸ್ಟಮರ್ ಡೇಟಾ ತೋರ್ಸಲ್ಲ. ಬಟ್ ಇದಕ್ಕೆ ಸ್ವಲ್ಪ ನಾವೇ ಯೋಚನೆ ಮಾಡಿ ಒಂದು ಪ್ರೊಸೀಜರ್ ತಿಳ್ಕೊಂಡಿವಿ. ಏನಂದ್ರೆ, ನಾನು ಪರ್ಸನಲ್ ಟ್ರೈ ಮಾಡಿದ್ದೆ. ಈ ಆಡಿಯನ್ಸ್ ಯಾರ್ಯಾರು ಬಂದ್ರು ನಮ್ಗೆ ಗೊತ್ತಾಗಲ್ಲ. ಬಟ್ ಜನರಲ್ ಗೂಗಲ್ ಅನಾಲಿಟಿಕ್ಸ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ವೆಬ್ಸೈಟ್ಗೆ ಯಾರ್ಯಾರು ವಿಸಿಟ್ ಮಾಡಿದಾರೆ ಅಂಬೋ ಚಾನ್ಸಸ್ ಇರುತ್ತಲ್ವಾ. ಫೇಸ್ಬುಕ್ ಇಂದ ಯಾರು ಬಂದಾರೆ ನಮ್ ವೆಬ್ಸೈಟ್ಗೆ ಅಂತ ತೋರ್ಸತ್ತೆ.
ಗೂಗಲ್ ಅನಾಲಿಟಿಕ್ಸ್ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಕ್ಲಾಸ್ಗೆ ಹೇಳ್ತೀನಿ ನಾನು. ಸೊ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬಹುದು. ಅದು ಅಕ್ಯುರೇಟ್ ಇರುತ್ತೆ 100% ಅಂತ ಹೇಳಕ್ ಆಗಲ್ಲ, ಬಟ್ ಫೇಸ್ಬುಕ್ ಇಂದ ಬಂದಿದ್ದ ಟ್ರಾಫಿಕ್ ನ ಅದು ತೋರ್ಸತ್ತೆ. ಅದಕ್ಕೆ ನೀವು ಗೂಗಲ್ ಅನಾಲಿಟಿಕ್ಸ್ ಮಾಡ್ಬೋದು. ಇದೊಂದು ಸ್ಮಾಲ್ ನಾನು ಅಬ್ಸರ್ವ್ ಮಾಡಿದ್ದ ಟಿಪ್ ನಾನು ಹೇಳ್ಬೇಕು ಅನ್ಕೊಂತ ಇದ್ದೀನಿ ಅಷ್ಟೇ. ಇವಾಗ ನಾನು ಪಿಕ್ಸೆಲ್ ಕೋಡ್ ಹ್ಯಾಕ್ ಕ್ರಿಯೇಟ್ ಮಾಡ್ಬೇಕು ಅಂಡ್ ಆಡ್ ರನ್ ಮಾಡಿದ್ದಾಗ ಹಾಗೆ ಪ್ರಿವಿಯಸ್ ಈ ಆಡಿಯನ್ಸ್ ನ ಚೂಸ್ ಮಾಡ್ಬೇಕು ಫಾರ್ ರೀಟಾರ್ಗೆಟಿಂಗ್ ಅಂತ ನಾನು ತೋರಿಸ್ತೀನಿ. ಅಂಡ್ ಕೈಂಡ್ಲಿ ಎಕ್ಸ್ಕ್ಯೂಸ್ ಸ್ವಲ್ಪ ಕಡೆ ನೀವು ಕನ್ಫ್ಯೂಸ್ ಆದ್ರೆ, ಬಿಕಾಸ್ ನಾನು ಬೇರೆಯವ್ರ ಅಕೌಂಟ್ ತಗೊಂಡಿನಿ ಅಂಡ್ ಐ ನೀಡ್ ಟು ಜಸ್ಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ 2 days ಇಂದ ನಾನು ಈ ಕ್ಲಾಸ್ ಫಸ್ಟ್ ತಗೊಂಬೋಣ ಅಂತ ಟ್ರೈ ಮಾಡ್ತೆ, ಬಟ್ there's a lot of things happening. ಅದಕ್ಕೆ ಸ್ವಲ್ಪ ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ನಾನು ಟ್ರೈ ಮಾಡಿ ನಿಮ್ಗೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕ್ಲಿಯರ್ ಇಟ್ ಔಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಅಕೌಂಟ್ ನಾನು ತಗೊಂಡಿದ್ದು. ಸೊ ಆಸ್ ಯೂಶುವಲ್ ಆಡ್ ಮೇಲೆ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ಲಸ್ ಅಂತ ಸಿಂಬಲ್ ಇರುತ್ತೆ, ಅಲ್ಲಿ ಹೋಗಿ ಆಡ್ ಮೇಲೆ ಕ್ಲಿಕ್ ಮಾಡಿ. ಚೇಂಜಸ್ ಆಗಿದೆ ಫೇಸ್ಬುಕ್ ಲಿ, ಜಸ್ಟ್ ಕೆಳಗಡೆ ಲೆಫ್ಟ್ ಸೈಡ್ ಗೋ ಟು ಆಡ್ಸ್ ಮ್ಯಾನೇಜರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಇಷ್ಟಕ್ಕೆ ಮುಂಚೆ ಫಸ್ಟ್ ಪೇಜ್ ಲೇ ಬರ್ತಾ ಇತ್ತು, ಇಲ್ಲೇ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಆಡ್ಸ್ ಮ್ಯಾನೇಜರ್ ಗೆ ಹೋಗ್ಬೇಕು. ಓಕೆ, ಆಲ್ಮೋಸ್ಟ್ ಪ್ರೊಸೀಜರ್ ಸೇಮ್ ಇದೆ, ಬಟ್ there is a lot of changes in the way you run the ad, budget ವಿಷಯ ali, and too many options ಇತ್ತು. ಇಷ್ಟಕ್ಕೆ ಮುಂಚೆ ಗೂಗಲ್ ಆಡ್ಸ್ ತರ ಮೆನಿ ಆಪ್ಷನ್ಸ್ ಇತ್ತು, ಇವಾಗ ಆಪ್ಷನ್ಸ್ ಇಲ್ಲ. ಸೊ ದಟ್ಸ್ ದ ಓನ್ಲಿ ಪ್ರಾಬ್ಲಮ್. ಓಕೆ, ಸೊ ಈ ತರ ಆಡ್ ಮ್ಯಾನೇಜರ್ ನಿಮ್ಗೆ ಓಪನ್ ಆಗತ್ತೆ. ಸೊ ಲೆಟ್ ಮಿ ಟ್ರೈ ಟು ಕ್ರಿಯೇಟ್ ಅ ಪಿಕ್ಸೆಲ್ ಕೋಡ್. ಸೊ ಪಿಕ್ಸೆಲ್ ಕೋಡ್ ಕ್ರಿಯೇಟ್ ಮಾಡಕ್ಕೆ ನೀವು ಲೆಫ್ಟ್ ಸೈಡ್ ಇಲ್ಲಿ ನೋಡ್ರೆ ಡಾಟೆಡ್ ಥಿಂಗ್ ಇದಲ್ವಾ, 9 ಡಾಟ್ಸ್ ಇದೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಬಿಸ್ನೆಸ್ ಟೂಲ್ಸ್ ಅಂತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈವೆಂಟ್ಸ್ ಮ್ಯಾನೇಜರ್ ಅಂತ ಓಪನ್ ಆಗುತ್ತೆ. ಅದು ಕ್ಲಿಕ್ ಮಾಡಿ. ಓಕೆ, ಈವೆಂಟ್ಸ್ ಮ್ಯಾನೇಜರ್ ಓಪನ್ ಮಾಡಿದ್ಮೇಲೆ ಫಸ್ಟ್ ನೀವು ಅಂಡ್ ಎಸ್ ಇಲ್ಲಿ ಮೇನ್ ಥಿಂಗ್ ಬಿಫೋರ್ ದಟ್ ಐ ವಾಂಟ್ ಟು ಟೆಲ್ ಯು, ನಿಮ್ಗೆ ಒಂದು ಪೇಜ್ ಇರ್ಬೇಕಾಗಿದೆ. ಪೇಜ್ ನಿಮ್ಗೆ ಗೊತ್ತು, ಈವನ್ ಇನ್ಸ್ಟಾಗ್ರಾಮ್ ಆಡ್ಸ್ ರನ್ ಮಾಡ್ಲಿಕ್ಕೆ ಯು ನೀಡ್ ಪೇಜ್ ಫಾರ್ ಶ್ಯೂರ್. ಸೊ ಪೇಜ್ ಕ್ರಿಯೇಟ್ ಮಾಡಿ. Okay, so 1 second, it's opening, taking some time. ನಿನ್ನೆ ನಾನು ಏನ್ ಮಾಡಿದೆ ಅಂದ್ರೆ ಒಂದು ಸ್ಯಾಂಪಲ್ ಪೇಜ್ ಕ್ರಿಯೇಟ್ ಮಾಡಿದೆ. ಇವ್ರ ಅಕೌಂಟ್ಲಿ ನಂಗೆ ಗೊತ್ತಿದ್ದವ್ರು ಇವ್ರ ಅಕೌಂಟ್ಲಿ ಪೇಜ್ ಇಲ್ಲ, ಸೊ ಪೇಜ್ ಆದ್ರೆ ಕ್ರಿಯೇಟ್ ಮಾಡಿದ್ನಿ. ಓಕೆ, ಸೊ ಕನೆಕ್ಟ್ ಡೇಟಾ ಸೋರ್ಸಸ್ ಅಂತಿದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಫಸ್ಟ್. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಡೇಟಾ ಸೋರ್ಸಸ್ ಅಂತ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ವೆಬ್ಸೈಟ್. ಸೊ ವಾಟ್ ಇಸ್ ವೆಬ್ಸೈಟ್ ಅಪ್ಲಿಕೇಶನ್, 2 ಆಪ್ಷನ್ಸ್ ಕೊಟ್ಟಿದೆ ನಮ್ಗೆ. ಆಸ್ ಯೂಶುವಲ್ ವಿ ಡೋಂಟ್ ಹ್ಯಾವ್ ಅನ್ ಆಪ್, ಸೊ ವಿ ಆರ್ ಚೂಸಿಂಗ್ ಅ ವೆಬ್ಸೈಟ್. ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇದು ಕನ್ವರ್ಷನ್ಸ್ API ಫೇಸ್ಬುಕ್ ಪಿಕ್ಸೆಲ್. ನಮ್ಗೆ ಬೇಕಾಯ್ತು ಫೇಸ್ಬುಕ್ ಪಿಕ್ಸೆಲ್. ಓಕೆ, ಈವೆಂಟ್ಸ್ ನ ಅದು ಇದು ಟ್ರ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಫೇಸ್ಬುಕ್ ಪಿಕ್ಸೆಲ್ ಬೇಕು. ಪಿಕ್ಸೆಲ್ಗೆ ಯು ಕ್ಯಾನ್ ಗಿವ್ ಯುವರ್ ನೇಮ್. ಓಕೆ, sample pixel ಕೊಡ್ತಾ ಇದ್ದೀನಿ. ಅಂಡ್ ಇಲ್ಲಿ ನನ್ಗೆ ಇಷ್ಟಕ್ಕೆ ಮುಂಚೆ ನಾವು ವರ್ಡ್ ಪ್ಲಸ್ ಯೂಸ್ ಮಾಡಿದ್ದು ಅಲ್ವಾ, ಆ ವೆಬ್ಸೈಟ್ ಕೊಡಕ್ಕೆ ನೋಡ್ತಾ ಇದ್ದೀನಿ. ಆ ವೆಬ್ಸೈಟ್ ನಾನು ನನ್ನ ಅಕೌಂಟ್ ಅಲ್ಲಿ ಕೂಡ ಕೊಟ್ಟಿನಿ, ಬಟ್ ಐ ಜಸ್ಟ್ ನೀಡ್ ಟು ಚೆಕ್ ಮತ್ತು ಇಲ್ಲಿ ಬರುತ್ತಾ ಇಲ್ಲವಾ ಅಂತ ನಾನು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, I'm just copying it and pasting it here. Okay, let me try. Yeah, I guess it is fine. Right. So, you first connect it. You first events manager. Idu pixel code generation ಮಾಡ್ತಿದ್ದೀವಿ ನಾವು. Okay, first ನೀವು events manager ಗೆ ಬರಬೇಕು. Events manager ಗೆ ಬಂದ್ಮೇಲೆ ಈವೆಂಟ್ಸ್ ಮ್ಯಾನೇಜರ್ ಗೆ ಬಂದ್ಮೇಲೆ ಪ್ಲಸ್ ಸಿಂಬಲ್ ಇರುತ್ತೆ. ಆ ಪ್ಲಸ್ ಸಿಂಬಲ್ ಬಂದು ಕನೆಕ್ಟ್ ಡೇಟಾ ಸೋರ್ಸಸ್ ಅಂತ ಇರುತ್ತೆ. ಓಕೆ, ಅದು ಕ್ಲಿಕ್ ಮಾಡ್ಬೇಕು. ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕ್ ವೆಬ್ ಆಪ್ ಅಂತ ತೋರಿಸುತ್ತೆ. ವೆಬ್ ಆರ್ ಆಪ್ ಅಪ್ಲಿಕೇಶನ್ ಚೂಸ್ ಕೊಡುತ್ತೆ. ವೆಬ್ಸೈಟ್ ಕೊಟ್ಮೇಲೆ ಇಟ್ ವಿಲ್ ಆಸ್ಕ್ ಯು ಪಿಕ್ಸೆಲ್ ನೇಮ್ ಅಂಡ್ ವೆಬ್ಸೈಟ್ ಲಿಂಕ್ ಕೊಡ್ಬೇಕು. ಲಿಂಕ್ ಕೊಟ್ಟು ಕಂಟಿನ್ಯೂ ಮಾಡ್ಬೇಕು. ಓಕೆ, ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಓಕೆ,
ಇದು ಮ್ಯಾನ್ಯುಯಲ್ ನೀವು ಪಿಕ್ಸೆಲ್ ಕೋಡ್ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಅಂಡ್ ಇದು ಬಂದು ಪಾರ್ಟ್ನರ್ ಇಂಟಿಗ್ರೇಷನ್ ಅಂದ್ರೆ ನಿಮ್ ಪ್ಲಾಟ್ಫಾರ್ಮ್ ಇರುತ್ತಲ್ವಾ ವೆಬ್ಸೈಟ್ಗೆ ಅದು ಚೂಸ್ ಮಾಡಕ್ಕೆ. ಓಕೆ, ಪಾರ್ಟ್ನರ್ ವೆಬ್ಸೈಟ್ ಚೂಸ್ ಮಾಡ್ಲಿಕ್ಕೆ 2 ಆಪ್ಷನ್ಸ್ ಇರುತ್ತೆ. ನಾನು ನಿಮ್ಗೆ 2 ಪ್ರೊಸೀಜರ್ಸ್ ಹೇಳ್ತೀನಿ. ಓಕೆ, ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ. ಐ ಟೆಲ್ ಯು. ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ, ಬಿಫೋರ್ ದಟ್ ನಾವು ವೆಬ್ಸೈಟ್ ಡ್ಯಾಶ್ ಬೋರ್ಡ್ ಗೆ ಹೋಗ್ತೀನಿ. ಓಕೆ, ವೇರ್ ವಿ ರೈಟ್ ಪೋಸ್ಟ್ ಅಂಡ್ ಆಲ್, ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿದ್ಮೇಲೆ ಏನ್ ಮಾಡ್ಬೇಕು ಹೇಳ್ತೀನಿ. ಫಸ್ಟ್ ಬಂದು ಪಿಕ್ಸೆಲ್ ಕೋಡ್ ಮ್ಯಾನ್ಯುಯಲ್ ಇನ್ಸರ್ಟ್ ಮಾಡೋದು. ಮ್ಯಾನ್ಯುಯಲ್ ಇನ್ಸರ್ಟ್ ಮಾಡೋದ್ರಿಂದ ಇನ್ಸ್ಟಾಲ್ ಕೋಡ್ ಮ್ಯಾನ್ಯುಯಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕೋಡ್ ಬರುತ್ತೆ, ಕೆಳಗಡೆ ಕಾಪಿ ಕೋಡ್ ಅಂತ ಕ್ಲಿಕ್ ಮಾಡಿ. ಕಾಪಿ ಮಾಡ್ಬಿಟ್ಟು ಅವರು ಪ್ರೊಸೀಜರ್ ಇಲ್ಲಿ ಇಟ್ಸ್ ಸಿಂಪಲ್, ನಾನು ಹೇಳ್ತೇನೆ. ಸೇಮ್ ನಾವು ಇಷ್ಟಕ್ ಮುಂಚೆ ಪ್ರೊಸೀಜರ್ ಇರುತ್ತೆ ನಿಮ್ಗೆ. ಇಫ್ ಯು ರಿಮೆಂಬರ್, ನಾವು ಇಷ್ಟಕ್ ಮುಂಚೆ ಕೋಡ್ ಪ್ಲೇಸ್ ಮಾಡಿದ್ರೆ ಇಲ್ಲಿ ಹೋಗಿ ಥೀಮ್ ಎಡಿಟರ್ ಅಲ್ಲಿ ಥೀಮ್ ಹೆಡರ್ ಅಲ್ಲಿ ಪೇಸ್ಟ್ ಮಾಡ್ತೀವಿ. ಇಫ್ ಯು ರಿಮೆಂಬರ್ ರೈಟ್, ಅದಕ್ಕೆ ಈಸಿಯ ಪ್ರೊಸೀಜರ್ ನಾನು ಏನ್ ಹೇಳಿದ್ದೀನಿ. ಇಫ್ ಯು ರಿಮೆಂಬರ್, ಸೆಟ್ಟಿಂಗ್ಸ್ ನಾಗೆ ನಾವು ಇನ್ಸ್ಟಾಲ್ ಮಾಡಿದ್ದ ಪ್ಲಗಿನ್ ಒಂದಿರುತ್ತೆ, ಇನ್ಸರ್ಟ್ ಹೆಡರ್ ಅಂಡ್ ಫೂಟರ್ ಅಂತ. ಅಲ್ಲಿ ಹೋಗಿ. ಓಕೆ, ಇನ್ಸರ್ಟ್ ಅಂಡ್ ಹೆಡರ್ ಫೂಟರ್ ಪ್ಲಗಿನ್ ಡಿಫಾಲ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸೊ ದಟ್ ಯು ವೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್. ಓಕೆ, ಸೊ ಇಲ್ಲಿ ಹೆಡರ್, ಸ್ಕ್ರಿಪ್ಟ್ಸ್ ಇನ್ ಹೆಡರ್ ಅಂತ ಇರುತ್ತೆ. ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿ ಸೇವ್ ಮಾಡ್ಬೇಕು. ದಟ್ಸ್ ಆಲ್. ಓಕೆ, ಪೇಸ್ಟ್ ಮಾಡಿ ಸೇವ್ ಮಾಡಿದ್ರೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತಂಗೆ. ಓಕೆ, ರೈಟ್, ನೀವು ಸೇವ್ ಮಾಡಾಯ್ತು. ಸೆಟ್ಟಿಂಗ್ಸ್ ಇಸ್ ಸೇವ್. ಸೊ nothing to worry, ಸೇವ್ ಆಗ್ಬೇಕು. ದಿಸ್ ಇಸ್ ಒನ್ ಪ್ರೊಸೀಜರ್. ಓಕೆ, ಐ ಎಕ್ಸ್ಪ್ಲೈನ್ ಯು ಹಿಯರ್. ವೆಬ್ಸೈಟ್ ಲಿಂಕ್ ಕೊಟ್ಟ ಮೇಲೆ 2 ಪ್ರೊಸೀಜರ್ಸ್ ಇರುತ್ತೆ. ನಂಬರ್ 1 is manual code. ಓಕೆ, ನೀವು ಇದನ್ನ ಕಾಪಿ ಮಾಡಿಕೊಂಡು paste it in header section of the website. Right, header section of the website. 2 ಪ್ರೊಸೀಜರ್ಸ್ ಮಾಡ್ಕೊಂಡು, ಒಂದು ಕೋಡ್ಗೆ ಹೋಗಿ ಮಾಡ್ಬೇಕು, ಇನ್ನೊಂದು ಪ್ಲಗಿನ್. ಸೊ ಪ್ಲಗಿನ್ ನಿಮ್ಗೆ ಸ್ವಲ್ಪ ಈಸಿ ಇರುತ್ತೆ, ಅದಕ್ಕೆ ಪ್ಲಗಿನ್ ಹೆಡರ್ ಸೆಕ್ಷನ್ ಅಲ್ಲಿ ಮಾಡ್ಬೇಕು. ಸೆಕೆಂಡ್ ಪ್ರೊಸೀಜರ್ ಏನು ನೋಡೋಣ. ಸೊ ಇಲ್ಲಿ ನೀವು ಇದು ಆಗೋಯ್ತು. ಸೊ ಲೆಟ್ಸ್ ಗೋ ಬ್ಯಾಕ್. ಹೋದ್ಮೇಲೆ ಯೂಸರ್ ಪಾರ್ಟ್ನರ್ ಇಂಟಿಗ್ರೇಷನ್ ಅಂತೆ. ಯೂಸರ್ ಪಾರ್ಟ್ನರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನ್ ವೆಬ್ಸೈಟ್, ಯೋರ್ ವೆಬ್ಸೈಟ್ ಇಸ್ ವರ್ಡ್ ಪ್ರೆಸ್ ವೆಬ್ಸೈಟ್ ಅಲ್ವಾ, ವರ್ಡ್ ಪ್ರೆಸ್ ಗೋಸ್ಕರ ಹುಡ್ಕೋಣ. ವರ್ಡ್ ಪ್ರೆಸ್ ವೆಬ್ಸೈಟ್ ಯೂಸ್ ಮಾಡಿದ್ರಿ. ಇದು ಮೋಸ್ಟ್ಲಿ ಈ ಪ್ರೊಸೀಜರ್ ಅಂತ ನಾನು ಫಸ್ಟ್ ಪ್ರೊಸೀಜರ್ ಪ್ರಿಫರ್ ಮಾಡ್ತೀನಿ. ಓಕೆ, ನಾವು ವೆಯ್ಟ್ ಮಾಡಿ ನೋಡೋಣ. ಸೊ ಇಲ್ಲಿ ಅಡ್ವಾನ್ಸ್ಡ್ ಮ್ಯಾಚಿಂಗ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ದಟ್ ಏನೋ ಮೀನಿಂಗ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಇದ್ದಿದ್ದ ಎಲ್ಲ ಕಸ್ಟಮರ್ಸ್ ನ ಇಮೇಲ್ ಅಡ್ರೆಸಸ್, ಫೋನ್ ನಂಬರ್ಸ್ ಅವೆಲ್ಲ ಕೂಡ ಅವ್ರು ಇಂಟರ್ನಲ್ ಮಾಡ್ಕೊಳ್ಳಕ್ಕೆ ಇದು. ಓಕೆ, ಕಂಟಿನ್ಯೂ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಡೌನ್ಲೋಡ್ ಮಾಡ್ಕೋಬೇಕು. ಫೈಲ್ ಕಂಪ್ಲೀಟ್ ಡೌನ್ಲೋಡ್ ಮಾಡ್ಕೋಬೇಕು. ನಾವು ಅಬ್ಸರ್ವ್ ಮಾಡೋಣ, ಕೆಳಗಡೆ ಡೌನ್ಲೋಡ್ ಆಯ್ತು. ಓಕೆ, ಆಯ್ತಾ. ಸೊ ಇವಾಗ ಏನ್ ಮಾಡ್ಬೇಕು, ಮತ್ತು ಇದನ್ನಲ್ಲಿ ಹೋಗ್ಬೇಕು. ಇದಕ್ಕೆ ಹೋಗಿ ನಾವು ಜನರಲ್ ಪ್ಲಗಿನ್ ಹೇಗೆ ಮಾಡ್ತೀವಿ ನಿಮ್ಗೆ ಐಡಿಯಾ ಇದಲ್ವಾ, ಆಡ್ ನ್ಯೂ ಪ್ಲಗಿನ್ ಅಂತ. ಪ್ಲಗಿನ್ಸ್ ಗೆ ಹೋಗಿ ಆಡ್ ನ್ಯೂ ಪ್ಲಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಆ ತರನೇ ಆಡ್ ನ್ಯೂ ಪ್ಲಗಿನ್ ಗೆ ಹೋಗ್ಬೇಕು. ಅವ್ರು ಕೊಟ್ಟಿದ್ದ ಫೈಲ್ ಅಪ್ಲೋಡ್, ಇಷ್ಟಕ್ ಮುಂಚೆ ಕೋಡ್ ನ ಕಾಪಿ ಪೇಸ್ಟ್ ಮಾಡ್ತೀವಿ, ಬಟ್ ಇವಾಗ ಫೈಲ್ ನ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಆಡ್ ಪ್ಲಗಿನ್ಸ್ ಅಂತ ನಾನು ನಿಮ್ಗೆ ಹೇಳ್ದೆ. ಪ್ಲಗಿನ್ಸ್ ವರ್ಡ್ ಪ್ರೆಸ್ ಸರ್ಚ್ ಮಾಡ್ಬೇಕು. ಬಟ್ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಂಗಿದ್ರೆ, ಜಸ್ಟ್ ಲೈಕ್ ಥೀಮ್ ನೀವ್ ಹೇಗ್ ಅಪ್ಲೋಡ್ ಮಾಡ್ತಿರೋ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ, ಹಾಗೆ ಪ್ಲಗಿನ್ ಕೂಡ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ನೀವು ಅಪ್ಡೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಅಪ್ಲೋಡ್ ಪ್ಲಗಿನ್ ಅಂತ ಕೊಡ್ತಾ ಇದ್ದೀನಿ. ಪ್ರೊಸೀಜರ್ಸ್ ಹೇಳಿದೆ. ಫಸ್ಟ್ ಪ್ರೊಸೀಜರ್ ಆಗ್ಬಿಟ್ಟು ಸೆಕೆಂಡ್ ಪ್ರೊಸೀಜರ್ ಇದು. ಅಪ್ಲೋಡ್ ಪ್ಲಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಬಂದ್ರೆ ಚೂಸ್ ಫೈಲ್ ಅಂತ ಬರುತ್ತೆ. ಓಕೆ, ಇಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನ ಚೂಸ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಇನ್ಸ್ಟಾಲ್ ನಾವು ಹೊಡಿಬೇಕು. ಓಕೆ, ಇಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಬರತ್ತಾ ಅಂತ. ಅವರು ಇನ್ಸ್ಟಾಲ್ ಮಾಡೋ ಅಷ್ಟಿಗೆ ನಾನು ನಿಮ್ಗೆ ಮತ್ತೆ ಪ್ರೊಸೀಜರ್ ಬರ್ತೀನಿ. ಮ್ಯಾನ್ಯುಯಲ್ ಕೋಡ್ ಅಂದ್ಮೇಲೆ ಯೂಸರ್ ಪಾರ್ಟ್ನರ್ ಅಂತ ಸೆಕೆಂಡ್ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ
ನಿಮ್ ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಕೋಬೇಕು, ಲೈಕ್ ವರ್ಡ್ ಪ್ರೆಸ್ ಆರ್ ಶಾಪಿಫೈ ವಾಟ್ ಎವರ್ ಇಟ್ ಇಸ್. ಅದು ಚೂಸ್ ಮಾಡ್ಕೊಂಡ್ಮೇಲೆ ಆಪ್ಷನ್ಗೆ ಹೋದ್ರೆ ಅಡ್ವಾನ್ಸ್ಡ್ ಮಾರ್ಕೆಟಿಂಗ್ ಆಪ್ಷನ್ ಕ್ಲಿಕ್ ಮಾಡ್ಬೇಕು. ಮಾಡಿದ್ಮೇಲೆ ನಿಮ್ಗೆ ಡೌನ್ಲೋಡ್ ಫೈಲ್ ಅಂತ ಬರುತ್ತೆ ಆಯ್ತಾ. ಡೌನ್ಲೋಡ್ ಮಾಡ್ಬಿಟ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ನೆಕ್ಸ್ಟ್ ನಿಮ್ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡ್ರಿ ಪ್ಲಗಿನ್ ನ. ಅಪ್ಲೋಡ್ ಪ್ಲಗಿನ್, ಓಕೆ ಸಾರಿ, ಅಪ್ಲೋಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಚೂಸ್ ಫೈಲ್ ಅಂತ ಬರುತ್ತೆ. ಚೂಸ್ ಫೈಲ್ ನೀವು ಡೌನ್ಲೋಡ್ ಮಾಡಿದ ಫೈಲ್ ನ ಚೂಸ್ ಮಾಡ್ಕೋಬೇಕು. ಕೆಳಗಡೆ ಬರುತ್ತೆ ಡೌನ್ಲೋಡೆಡ್ ಫೈಲ್ ನ ಚೂಸ್ ಮಾಡ್ಕೋಬೇಕು ನೀವು. ಓಕೆ, ಇದು ಆಯ್ತು. ಆಮೇಲೆ ಇನ್ಸ್ಟಾಲ್ ನಾವ್ ಅಂತ ಕ್ಲಿಕ್ ಮಾಡಿದ್ರಿ. ಸೊ ಅದು ಇನ್ಸ್ಟಾಲ್ ಆಗ್ತದಾ ಇಲ್ಲವಾ ಅಂಬೋದು ಇಂಪಾರ್ಟೆಂಟ್. ಇವಾಗ ಅದು ಇನ್ನು ಲೋಡಿಂಗ್ ಅಂತ ತೋರಿಸ್ತಾ ಇದೆ. ಬಟ್ ಇನ್ ಕೇಸ್ ಲೋಡಿಂಗ್ ಒಂದ್ ವೇಳೆ ಆಗಿತ್ತು ಅಂತಂದ್ರೆ ಅವಾಗ ಮೆಸೇಜ್ ಬರಲ್ಲ. ಸೊ ನೀವು ಚೆಕ್ ಮಾಡ್ಕೊಳ್ಳಕ್ಕೆ ಒಂದು ಪ್ರೊಸೀಜರ್ ಇದೆ, ಹೇಳ್ತೀನಿ. ಪ್ಲಗಿನ್ಸ್ ಗೆ ಹೋಗಿ ಚೆಕ್ ಮಾಡ್ಕೋಬೇಕು. ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಇದಲ್ವಾ, ನಾನು ಬೇರೆ ಟ್ಯಾಬ್ಲಿ ಓಪನ್ ಮಾಡಕ್ಕೆ ನೋಡ್ತೀನಿ. ಓಕೆ, ಇಲ್ಲಿ ಹೋಗಿ ಪಿಕ್ಸೆಲ್, ಫೇಸ್ಬುಕ್ ಪಿಕ್ಸೆಲ್ ಅಂತ ಇದ್ರೆ ಡೌನ್ಲೋಡ್ ಆಗಿದ್ದಂಗೆ ಅರ್ಥ, ಇಲ್ಲ ಇದ್ರೆ ಆಗ್ಲಾ ಅಂತ. ಓಕೆ, ನನ್ಗೆ ಇನ್ನು ಕಾಣಿಸ್ತಾ ಇಲ್ಲ. ಬೇಸಿಕಲಿ ಇದೇ ನಂಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ ಇರಿ, ಟ್ರೈ ಮಾಡೋಣ. ಟ್ರೈ ಮಾಡ್ಲಂಗೆ ಒಂದ್ ವೇಳೆ ಬರ್ಲಂಗಿದ್ರೆ ನಾನ್ ನಿಮ್ಗೆ ಅಟ್ ಲೀಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಏನಿರಲ್ಲ, ಅದಾದ್ಮೇಲೆ ಒಂದೇ ಪ್ರೊಸೀಜರ್ ಇರುತ್ತೆ. ಏನಂದ್ರೆ ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಮಾಡಿದ್ರಲ್ವಾ, ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪ್ಲಗಿನ್ಸ್ ಗೆ ಹೋಗ್ಬೇಕು. ಪ್ಲಗಿನ್ಸ್ ಗೆ ಹೋಗಿ ಅಫಿಷಿಯಲ್ ಫೇಸ್ಬುಕ್ ಪಿಕ್ಸೆಲ್ ಅಂತ ಡಿಫಾಲ್ಟ್ ಒಂದು ಡೌನ್ಲೋಡ್ ಆಗುತ್ತೆ. ಡಿಫಾಲ್ಟ್ ಒಂದು ಪ್ಲಗಿನ್ ನಿಮ್ಗೆ ಈ ಲಿಸ್ಟ್ ಕಾಣಿಸುತ್ತೆ. ಎಲ್ಲಿ ನಮ್ ಕಂಪ್ಲೀಟ್ ಲಿಸ್ಟ್ ಆಫ್ ಪ್ಲಗಿನ್ಸ್ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದು ಕಾಣಿಸುತ್ತಲ್ವಾ, ಅಲ್ಲಿ ಅದು ಕಾಣಿಸುತ್ತೆ. ಓಕೆ, ಸೊ ಒಂದೇ ಒಂದು ಸ್ಟೆಪ್ ಇದೆ ಅಷ್ಟೇ. ಆಮೇಲೆ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡ್ಬೇಕು ಅಷ್ಟೇ. ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರೆ ಆಗೋಯ್ತು, ಇನ್ನೇನ್ ಪ್ರೊಸೀಜರ್ ಎಲ್ಲ ಆಕ್ಟಿವೇಟ್ ಆಗಿ. ಇವಾಗ ನಿಮ್ ಫೇಸ್ಬುಕ್ಗೆ ನಿಮ್ಮ ವೆಬ್ಸೈಟ್ಗೆ ಲಿಂಕ್ ಆಗಿದ್ದಂಗ ಅರ್ಥ ಅಷ್ಟೇ. ಡೈರೆಕ್ಟ್ ಇನ್ನು ಆಡ್ ಪ್ಲೇಸ್ ಮಾಡೋದೆ. ಸೊ ಈ ಫೇಸ್ಬುಕ್ ಪಿಕ್ಸೆಲ್ ಕ್ರಿಯೇಟ್ ಮಾಡ್ಕೊಂಬೋದು ಟಫ್ ಏನಲ್ಲ. ನಿಮ್ಗೆ ಅರ್ಥ ಆಯ್ತಲ್ವಾ? ಒಂದ್ಸಲ ಟ್ರೈ ಮಾಡಿ. ಸೊ ದಿಸ್ ಒನ್ ಈವೆಂಟ್ಸ್ ಮ್ಯಾನೇಜರ್ಗೆ ಹೋಗಿ ಡೇಟಾ ಸೋರ್ಸಸ್ಗೆ ಹೋಗಿ ಪಿಕ್ಸೆಲ್ ನೇಮ್ ಕೊಡ್ಬೇಕು. ನೇಮ್ ಕೊಟ್ಟ ತಕ್ಷಣ ವೆಬ್ಸೈಟ್ ಲಿಂಕ್ ಕೊಡ್ಬೇಕು. ಕೊಟ್ಟ ತಕ್ಷಣ ಕೆಳಗಡೆ ಅವರೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಓಕೆ, ಕ್ರಿಯೇಟ್ಸ್ ಪಿಕ್ಸೆಲ್ ಕೋಡ್ ಅವರೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಇವಾಗ ನೆಕ್ಸ್ಟ್ ಏನ್ ಪ್ರೊಸೀಜರ್, ನಿಮ್ ವೆಬ್ಸೈಟ್ಗೆ ಲಿಂಕ್ ಮಾಡೋದು ಪ್ರೊಸೀಜರ್. ಓಕೆ, ಫಸ್ಟ್ ಥಿಂಗ್ ಮ್ಯಾನ್ಯುಯಲ್ ಕೋಡ್ ನೀವು ಇನ್ಸರ್ಟ್ ಮಾಡೋದು, ಕಾಪಿ ಮಾಡ್ಬೇಕು, ಆಮೇಲೆ ಪೇಸ್ಟ್ ಮಾಡ್ಬೇಕು. ಎಲ್ಲಿ ಅಂದ್ರೆ ಹೆಡರ್ ಸೆಕ್ಷನ್ ಆಫ್ ದ ವೆಬ್ಸೈಟ್. ಅದಕ್ಕೆ ಕೂಡ ನಿಮ್ಗೆ ಪ್ರೊಸೀಜರ್ಸ್ ಇರುತ್ತೆ. ಬಟ್ ಹೆಡರ್ಸ್ ಅಂಡ್ ಫೂಟರ್ಸ್, ಇನ್ಸರ್ಟ್ ಹೆಡರ್ಸ್ ಅಂಡ್ ಫೂಟರ್ಸ್ ಪ್ಲಗಿನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಹೋಗಿ ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ. ದಟ್ಸ್ ಒನ್ ಆಪ್ಷನ್. ಸೆಕೆಂಡ್ ಒನ್ ಆಪ್ಷನ್, ಯೂಸರ್ ಪಾರ್ಟ್ನರ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಫೈಲ್. ಆ ಫೈಲ್ ನ ವೆಬ್ಸೈಟ್ ಗೆ ಬಂದು ಅಪ್ಲೋಡ್ ಮಾಡ್ಬೇಕು ಆಸ್ ಅ ನ್ಯೂ ಪ್ಲಗಿನ್. ಅಪ್ಲೋಡ್ ಮಾಡಿ ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದ್ಮೇಲೆ ಆಲ್ ಪ್ಲಗಿನ್ಸ್ ಇರ್ತಲ್ವಾ, ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಅಂತ ಆಪ್ಷನ್ ಇರ್ತಲ್ವಾ, ಅಲ್ಲಿ ಹೋಗಿ ಇದು ಕಾಣಿಸುತ್ತೆ, ಅಫಿಷಿಯಲ್ ಫೇಸ್ಬುಕ್ ಪಿಕ್ಸೆಲ್ ಅಂತ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡ್ಬೇಕು. ಓಕೆ, ದಟ್ಸ್ ಆಲ್. ಫೇಸ್ಬುಕ್ಗೆ ವೆಬ್ಸೈಟ್ಗೆ ನೀವು ಲಿಂಕ್ ಮಾಡಿದಂಗೆ ಲೆಕ್ಕ. ಸೊ ಇವಾಗ ಜಸ್ಟ್ ವೆರಿ ಸ್ವಲ್ಪ ಕಡಿಮೆ ಪ್ರಾಸೆಸ್, ಇವಾಗ ಆಲ್ಮೋಸ್ಟ್ ಆಗಿತ್ತು ನಿಮ್ದು ಅಂತ ಅರ್ಥ. ನೀವು ಡೈರೆಕ್ಟ್ ಹೋಗಿ ಆಡ್ ಪ್ಲೇಸ್ ಮಾಡೋದೆ ಇವಾಗ. ಓಕೆ, ಸೊ ಒನ್ಸ್ ಆದ್ಮೇಲೆ ಇಲ್ಲೇನ ಪ್ರೊಸೀಜರ್ ಇದೆ ಅಂತ ನೋಡೋಣ. ಕಂಟಿನ್ಯೂ ಕ್ಲಿಕ್ ಮಾಡ್ಬೇಕು. ಕಂಟಿನ್ಯೂ ಕ್ಲಿಕ್ ಮಾಡ್ರೆ ಅವ್ರು ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಪ್ಲಗಿನ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದಾರೆ. ನಾವ್ ಇಷ್ಟಕ್ಕೆ ಮುಂಚೆ ಮಾಡಿದ್ವಲ್ವಾ ಪ್ಲಗಿನ್ ಡೌನ್ಲೋಡ್ ಮಾಡೋದು ಎಲ್ಲ, ಇವೆಲ್ಲ ಪ್ಲಗಿನ್ ಡೌನ್ಲೋಡ್ ಆದ್ಮೇಲೆ ನಿಮ್ಗೆ ಈ ಅಫಿಷಿಯಲ್ ಇದೆಲ್ಲ ತೋರ್ಸುತ್ತೆ ನಿಮ್ಗೆ. ಓಕೆ, ಸೊ ನಮ್ಗೆ ಇನ್ನೂ ಆಗಿಲ್ಲ ಅಲ್ವಾ, ನಾವು ಮಾಡ್ಬೇಕಾಯ್ದ ಮೇನ್ ಪ್ರೊಸೀಜರ್ ಆಗಿಲ್ಲ. ಬಟ್ ವೆರಿಫೈ ಮಾಡೋಣ, ಇನ್ ಕೇಸ್ ಬೈ ಮಿಸ್ಟೇಕ್ ಏನನ್ನ ಪ್ಲಗಿನ್ ಆಕ್ಟಿವೇಟ್ ಆಯ್ತಾ, ನಮ್ಗೆ ಆಗಿದ್ರೆ ಒಳ್ಳೇದೇ, ಆಗಿತ್ತಾ ಇಲ್ಲವಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಒಂದು ನಮ್ಮ URL ಎಂಟರ್ ಮಾಡಿ ಟ್ರೈ ಮಾಡೋಣ.
ಇದು ಗ್ರೀನ್ ಕಲರ್. ಓಕೆ ರೈಟ್, ಐ ಥಿಂಕ್ ಇಟ್ಸ್ ಡನ್. ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಸೊ ಐಡಿಯಲಿ ಇಟ್ ಇಸ್ ಡನ್ ನನ್ನ ಪ್ರಕಾರ, ಬಿಕಾಸ್ ನಾವು ಫಸ್ಟ್ ಮ್ಯಾನ್ಯುಯಲ್ ಇನ್ಸರ್ಟ್ ಮಾಡಿದ್ವಲ್ವಾ, ಅದು ಕ್ಲಿಕ್ ಆಗಿದೆ. ಓಕೆ, ಸೆಕೆಂಡ್ ಪ್ರೊಸೀಜರ್ ನಂಗೆ ಗೊತ್ತು ಕ್ಲಿಕ್ ಆಗ್ಲ, ಬಿಕಾಸ್ ವಿ ನೀಡ್ ಟು ಡೂ ಅ ಲಾಟ್ ಅಲ್ಲಿ. ಸೊ ಓಕೆ ಫೈನ್. ಓಕೆ, ಆಕ್ಚುಲಿ ದಟ್ಸ್ ನಾಟ್ ರಿಕ್ವೈರ್ಡ್, ಪರವಾಗಿಲ್ಲ ಬಿಡಿ. ಇವಾಗ ನಾನು ತೋರಿಸ್ತೀನಿ. ಓಕೆ, ಜಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. URL ಕೊಟ್ಟಿದ್ದ ಕಡೆ URL ಕೊಟ್ಟು ಸೇವ್ ಮಾಡ್ಬೇಕು, ಅಷ್ಟೇ ನೀವು ಮಾಡ್ಬೇಕಾಯ್ತು. ಓಕೆ, ಸೊ ಪಿಕ್ಸೆಲ್ ಇಸ್ ಡನ್. ಇಲ್ಲಿ ಪಿಕ್ಸೆಲ್ ಕ್ರಿಯೇಟ್ ಆಗಿದೆ. ದಿಸ್ ಇಸ್ ಪಿಕ್ಸೆಲ್ ID. ಓಕೆ, ಅಂಡ್ ಇಲ್ಲಿ ನಮ್ಗೆ ನೋಡ್ಬೇಕಾಯ್ದೇನಂದ್ರೆ ಒನ್ಸ್ ಪಿಕ್ಸೆಲ್ ID ಇಸ್ ಕ್ರಿಯೇಟೆಡ್, ಇದು ಈ ಪಿಕ್ಸೆಲ್ ID ಕ್ರಿಯೇಟ್ ಮಾಡಿದ್ಮೇಲೆ ಮತ್ತ ಪಿಕ್ಸೆಲ್ ID ಕ್ರಿಯೇಟ್ ಮಾಡೋ ಪ್ರೊಸೀಜರ್ ಇಷ್ಟಕ್ ಮುಂಚೆ ಸಿಂಪಲ್ ಆಯ್ತು. ಅಗೇನ್ ಇವಾಗ ಲಿಟ್ರಲ್ ಐ ಫೀಲ್ ಲೈಕ್ ತೆಗ್ದು ಬಿಟ್ಟಾರೇನೋ ಅಂತ ಒಂದ್ ಸ್ವಲ್ಪ ಡೌಟ್ ಇದೆ. ಬಟ್ ಸ್ಟಿಲ್ ನಾನು ಇನ್ನೊಂದ್ಸಲ ರೀಚೆಕ್ ಮಾಡ್ತೀನಿ, ಬಿಕಾಸ್ ನಿನ್ನೆ ಒಂದು ಪಿಕ್ಸೆಲ್ ID ಕ್ರಿಯೇಟ್ ಮಾಡಿ ಡಿಲೀಟ್ ಮಾಡ್ಲಕ್ಕೆ ಟ್ರೈ ಮಾಡಿ ಡಿಲೀಟ್ ಆಗ್ಲ. ಬಟ್ ದ ಥಿಂಗ್ ಇಸ್ ಹೇಳಕ್ ಆಗಲ್ಲ, ಬಿಕಾಸ್ ಇದೇನಂದ್ರೆ ಬೀಟಾ ವರ್ಷನ್ಸ್ ನಡೀತಾ ಇದೆ. ಅಂದ್ರೆ ಹೊಸ ವರ್ಷನ್ ಆಫ್ ಫೇಸ್ಬುಕ್ ಆಡ್ಸ್, ಅಂದ್ರೆ ಇವು ಎಲ್ಲ ಅಕೌಂಟ್ಸ್ಗೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಸ್ವಲ್ಪ ಅಕೌಂಟ್ಸ್ಗೆ ಮಾತ್ರ ಹೀಗೆ ಚೇಂಜಸ್ ಮಾಡಿದ್ದಾರೆ. ಇನ್ ಕೇಸ್ ಯಾರನ್ನ ನೀವು ಫೇಸ್ಬುಕ್ ಆಡ್ಸ್ ನೋಡಿದ್ರೆ ರೀಸೆಂಟ್ ಹೀಗಿದ್ದಿರಲ್ಲ. ಓಕೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಬೀಟಾ ವರ್ಷನ್ ಅಂದ್ರೆ ಯಾವಾಗಾದ್ರೂ ಬೀಟಾ ವರ್ಷನ್ ಅಂದ್ರೆ ಮೀನಿಂಗ್ ಏನಂದ್ರೆ ಸ್ವಲ್ಪ ಅಕೌಂಟ್ಸ್ಗೆ ಚೇಂಜಸ್ ಮಾಡಿ ಟ್ರೈ ಮಾಡ್ತಾರೆ. ಎನಿಥಿಂಗ್ ಬೀಟ್ ಎನಿ ಅಪ್ಡೇಟ್ ಆರ್ ಎನಿಥಿಂಗ್, ಫಸ್ಟ್ ಟ್ರಯಲ್ ಮಾಡ್ತಾರೆ ಹೇಗಿದೆ ಅಂತ. ಟ್ರಯಲ್ ಮಾಡಿದ್ಮೇಲೆ ಆಮೇಲೆ ಪ್ರೋಸ್ ಅಂಡ್ ಕಾನ್ಸ್ ನೋಡಿ ಅವರು ಡಿಫಾಲ್ಟ್ ರಿಲೀಸ್ ಮಾಡ್ತಾರೆ, ಎಲ್ಲದಕ್ಕೆ ರಿಲೀಸ್ ಮಾಡ್ತಾರೆ. ಸೊ ಇವಾಗ ಬೀಟಾ ವರ್ಷನ್ ನಡೀತಾ ಇದೆ. ಅಂದ್ರೆ ನನ್ನ ವೆಬ್ಸೈಟ್, ನನ್ನ ಅಕೌಂಟ್ಗೆ ಅಂಡ್ ಫ್ಯೂ ಮೋರ್ ಅಕೌಂಟ್ಸ್ಗೆ ಈ ಹೊಸದು ಕಾಣಿಸ್ತಾ ಇದೆ. ಓಕೆ, ಆತರ. ಸೊ ಇವಾಗ ನಾವು ಡೈರೆಕ್ಟ್ ಆಡ್ ಕ್ರಿಯೇಷನ್ಗೆ ಹೋಗೋಣ. ಓಕೆ, ಫೇಸ್ಬುಕ್ ಪಿಕ್ಸೆಲ್ ಕೋಡ್ ಇಸ್ ಡನ್. ಮತ್ತು ನಾವು ಈ 9 ಡಾಟ್ಸ್ ಅಂದ್ರೆ ಬಿಸ್ನೆಸ್ ಟೂಲ್ಸ್ ಗೆ ಹೋಗ್ಬೇಕು. ಇಲ್ಲೇ ಈವೆಂಟ್ಸ್ ಮ್ಯಾನೇಜರ್ ಇರುತ್ತೆ, ಇಲ್ಲೇ ಆಡ್ಸ್ ಮ್ಯಾನೇಜರ್ ಇರುತ್ತೆ. ಈವೆಂಟ್ಸ್ ಮ್ಯಾನೇಜರ್ ಪಿಕ್ಸೆಲ್ ಕೋಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿವ್ ನಾವು. ಇವಾಗ ಆಡ್ಸ್ ಮ್ಯಾನೇಜರ್ಗೆ ಹೋಗೋಣ. ಓಕೆ, ಆಡ್ಸ್ ಮ್ಯಾನೇಜರ್ಗೆ ಹೋಗಿ ಇವಾಗ ನಾರ್ಮಲ್ ಬೇಸಿಕ್ ಒಂದು ಆಡ್ ಕ್ರಿಯೇಟ್ ಮಾಡ್ಲಕ್ಕೆ ಮಾಡಿ, ರೀಟಾರ್ಗೆಟಿಂಗ್ ಮಾಡ್ಲಕ್ಕೆ ಎಲ್ಲಿ ಹೇಗೆ ಓನ್ಲಿ ರೀಟಾರ್ಗೆಟಿಂಗ್, ಓನ್ಲಿ ಆಡಿಯನ್ಸ್ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್. ಅದು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಕ್ರಿಯೇಟ್ ಆನ್ ಆಡ್. ಕ್ವಿಕ್ ಗೈಡೆಡ್ ಅಂತ ನೋಡ್ತಾ ಇದ್ದೀನಿ. ಐ ಥಿಂಕ್ ಇಟ್ ಶುಡ್ ಬಿ ಗೈಡೆಡ್. ರೈಟ್, ಆಯ್ತಾ? ಇದು ಸ್ವಲ್ಪ ಇಷ್ಟಕ್ ಮುಂಚೆ ಇರೋ ಪ್ರೊಸೀಜರ್ ತರನೇ ಇರುತ್ತೆ, ಅಷ್ಟು ಕನ್ಫ್ಯೂಷನ್ ಇರಲ್ಲ. ಸೊ ಬೇಸಿಕಲಿ ನಾನು ಟ್ರಾಫಿಕ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಚೂಸಿಂಗ್ ಟ್ರಾಫಿಕ್ ಆಸ್ ಅ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್. ಒಂದ್ ಸೆಕೆಂಡ್, ಬರ್ತಾ ಇಲ್ಲ. ರೈಟ್, ಓಕೆ, ಕ್ಯಾಂಪೇನ್ ನೇಮ್ ರಿಟಾರ್ಗೆಟಿಂಗ್ ಸ್ಯಾಂಪಲ್ ಆಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ರಿಟಾರ್ಗೆಟಿಂಗ್ ಸ್ಯಾಂಪಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕಂಟಿನ್ಯೂ ಮಾಡಿದ್ರೆ ಆಡ್ ಸೆಟ್ ಲೆವೆಲ್. ಇಲ್ಲಿ ಕೂಡ 3 ಲೆವೆಲ್ಸ್ ಇರುತ್ತೆ: ಕ್ಯಾಂಪೇನ್ ಲೆವೆಲ್, ಆಡ್ ಸೆಟ್ ಲೆವೆಲ್, ಆಡ್ ಲೆವೆಲ್. ಓಕೆ, ಕ್ಯಾಂಪೇನ್ ಲೆವೆಲ್ ಜಸ್ಟ್ ನೇಮ್ ಹಾಗೆ ಕೇಳಿತ್ತು ಅಂಡ್ ಐ ಆಮ್ ಬ್ಯಾಕ್. ಇಲ್ಲಿ ರಿಟಾರ್ಗೆಟಿಂಗ್ ಸ್ಯಾಂಪಲ್ ಆಡ್ ಸೆಟ್. ಓಕೆ, ಕ್ಲಿಕ್ ಮಾಡಿ ವೆಬ್ಸೈಟ್ ಚೂಸ್ ಮಾಡಿದ್ದೀನಿ. ಓಕೆ, ಇದೆಲ್ಲ ಬೇಗ ಮಾಡಿ ನಾನು ಆಡಿಯನ್ಸ್ಗೆ ಹೋಗ್ತೀನಿ. ರೈಟ್, ಆಡಿಯನ್ಸ್ ಕೆಳಗಡೆ ಇಲ್ಲಿ ಆಡಿಯನ್ಸ್ ಬಂದಿದೆ. ಸೊ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡ್ಬಿಟ್ರಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ನ್ಯೂ ಆಡಿಯನ್ಸ್ ಅಂತ ಇದೆ ಅಲ್ವಾ, ಅದು ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಕಸ್ಟಮ್ ಆಡಿಯನ್ಸ್. ಓಕೆ, ಇಲ್ಲಿ ಮತ್ತೆ ಬರ್ತಾ ಇದ್ದೀನಿ. ಸೊ ಒನ್ಸ್ ದಿಸ್ ಇಸ್ ಡನ್, ಆಡ್ ಕ್ರಿಯೇಷನ್ ಮಾಡಬೇಕು. ಆಡ್ ಕ್ರಿಯೇಷನ್ ಮಾಡಿದಾಗ ನಾರ್ಮಲ್ ಫಾಲೋ ಸ್ಟೆಪ್ಸ್ ಎಲ್ಲ ನಾರ್ಮಲ್ ಫಾಲೋ ಆಗ್ಬೇಕು. ಓಕೆ, ಆಗಿದ್ಮೇಲೆ ಆಡಿಯನ್ಸ್ಗೆ ಬಂದವಾಗ ಕ್ರಿಯೇಟ್ ನ್ಯೂ ಆಡಿಯನ್ಸ್. ಓಕೆ, ಕಸ್ಟಮ್ ಆಡಿಯನ್ಸ್ ಸೆಲೆಕ್ಟ್ ಮಾಡಬೇಕು.
ಆಮೇಲೆ ಏನ್ ಮಾಡ್ಬೇಕು ಹೇಳ್ತೀನಿ. ಆಮೇಲೆ ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಇದೆ. ಏನು ಅಂದ್ರೆ ಇವಾಗ ನಮ್ ಸೋರ್ಸಸ್ ಏನು ಮಾಡ್ಲಕ್ಕೆ. ಓಕೆ, ಇವಾಗ ನಾವು ವೆಬ್ಸೈಟ್ ಫೇಸ್ಬುಕ್ ಪಿಕ್ಸೆಲ್ ಕ್ರಿಯೇಟ್ ಮಾಡಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದು ಕನೆಕ್ಷನ್ ಥ್ರೂ ವೆಬ್ಸೈಟ್. ಸೊ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕು. ಆಪ್ ಅಂದ್ರೆ ಆಪ್ ಆಕ್ಟಿವಿಟಿ ಮಾಡ್ಬೇಕು. ಯೂಸ್ ಫೇಸ್ಬುಕ್ ಸೋರ್ಸಸ್ ಅಂದ್ರೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಸೋರ್ಸಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್. ಓಕೆ, ಸ್ವಲ್ಪ ಈವೆಂಟ್ಸ್ ಮಾಡಿದ್ರೆ. ಆಮೇಲೆ ಲೀಡ್ ಫಾರ್ಮ್. Okay, create an audience of people who opened or completed a lead form in one of your lead generation ads on Facebook or Instagram. Okay, already Facebook or Instagram lead form fill up ಮಾಡಿದ್ದವರು. Okay, Facebook page li create an audience of people who follow or have interacted with your page. Already ನಿಮ್ ಪೇಜ್ ಫಾಲೋ ಆಗ್ತಾ ಇರ್ತಾರಲ್ವಾ ಅವರು, ಇಲ್ಲದ್ರೆ ಪೇಜ್ ಬಂದು ವಿಸಿಟ್ ಮಾಡಿ ಹೋಗಿರ್ತಾರೆ ನಿಮ್ ಪೇಜ್ ನ, ಫೇಸ್ಬುಕ್ ಪೇಜ್ ನ, ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು. ಸಾರಿ. ಈ ತರ ಪ್ರೊಸೀಜರ್ಸ್, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ನಿಮ್ಗೆ ಇರುತ್ತೆ. ಓಕೆ, ಐ ಆಮ್ ಕ್ಲಿಕಿಂಗ್ ಆನ್ ವೆಬ್ಸೈಟ್ ಬಿಕಾಸ್ ನನ್ನ ವೆಬ್ಸೈಟ್ ವಿಸಿಟ್ ಮಾಡಿದವರು ಇಸ್ ವಾಟ್ ಐ ವಾಂಟ್. ಓಕೆ, ದಿಸ್ ಇಸ್ ವೈ ಐ ಕ್ರಿಯೇಟೆಡ್ ಅ ಫೇಸ್ಬುಕ್ ಪಿಕ್ಸೆಲ್. ಆಯ್ತಾ, ಫೇಸ್ಬುಕ್ ಪಿಕ್ಸೆಲ್ ಗ್ರೀನ್ ಕಲರ್ ತೋರಿಸ್ತದೆ ಅಂದ್ರೆ ಇಟ್ ಇಸ್ ಆಕ್ಟಿವೇಟೆಡ್. ಓಕೆ, ಸೊ ಇಲ್ಲಿ ಇದು ಆಗೋಯ್ತು, ಮೇನ್ ಥಿಂಗ್ ಆಗೋಯ್ತು. ಇದೆಲ್ಲ ದಿಸ್ ಇಸ್ ಯೋರ್ ಚಾಯ್ಸ್. ಓಕೆ, ಇನ್ಕ್ಲೂಡ್ ಪೀಪಲ್ ಹೂ ಮೀಟ್ ಎನಿ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಆರ್ all of the following criteria. Okay, ella ನೀವು ನೆಕ್ಸ್ಟ್ ಕೊಡೋ ಎಲ್ಲ ಕ್ರೈಟೀರಿಯಾ ಚೂಸ್ ಮಾಡಿರ್ಬೇಕಾ ಆರ್ ಆಲ್ ಕ್ರೈಟೀರಿಯಾನ? ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೆಳಗಡೆ ಏನೇನಾದ್ರೂ ಕೊಡ್ತಾ ಇದ್ದೀರೋ ಆಪ್ಷನ್ಸ್ ಅದೆಲ್ಲ ಅವರು ಎಲಿಜಿಬಲ್ ಇರಬೇಕು. ಓಕೆ, ಆಲ್ ವೆಬ್ಸೈಟ್ ವಿಸಿಟರ್ಸ್ ಅಂತ ಇದಲ್ವಾ, ಇಲ್ಲದ್ರೆ ಪೀಪಲ್ ಹೂ ವಿಸಿಟೆಡ್ ಸ್ಪೆಸಿಫಿಕ್ ಪೇಜಸ್, ಅದು ಆ ಸ್ಪೆಸಿಫಿಕ್ ಪೇಜಸ್ ಕ್ಲಿಕ್ ಮಾಡಿದ್ರೆ ನೀವು URL ಕೊಡ್ಬೇಕಾ ಬರುತ್ತೆ. ಆರ್ ಆಲ್ ವೆಬ್ಸೈಟ್ ವಿಸಿಟರ್ಸ್ ಇಂದ ಕ್ಲಿಕ್ ಮಾಡಿ ಇಲ್ಲಿ ಚೇಂಜಸ್ ಮಾಡಬಹುದು ನೀವು. 90 days ಇಲ್ಲದ್ರೆ 60 days, ವಾಟ್ ಎವರ್ ಇಟ್ ಇಸ್. ಓಕೆ, ಆ ಲಾಸ್ಟ್ 90 days who have visited your website when you have placed Facebook ad ಅಷ್ಟೇ. ಅದು ಗುರ್ತಿಟ್ಕೊಳ್ರಿ. ವಿಸಿಟೆಡ್ ವೆಬ್ಸೈಟ್ ಅಂತ ಅಂಬೋದು ನಮ್ಗೆ ಇಲ್ಲಿ ದಟ್ ಇಸ್ ನಾಟ್ ದ ಥಿಂಗ್ ಹಿಯರ್. ಫೇಸ್ಬುಕ್ ಆಡ್ ನಿಮ್ನ ಆಲ್ರೆಡಿ ವಿಸಿಟ್ ಮಾಡಿದ್ದವರು. ಓಕೆ, ನಾರ್ಮಲ್ ವೆಬ್ಸೈಟ್ ವಿಸಿಟ್ ಮಾಡಿದ್ದವರು ವಿಲ್ ಬಿ ಅವೈಲಬಲ್ ಇನ್ ಗೂಗಲ್ ಅನಾಲಿಟಿಕ್ಸ್ ಫಾರ್ ಯು, ಬಟ್ ಇದು ಓನ್ಲಿ ಫೇಸ್ಬುಕ್ ಆಡ್. ಓಕೆ, ಫರ್ದರ್ ಎಕ್ಸ್ಕ್ಲೂಡ್ ಮಾಡ್ಬೇಕು. ಇವ್ರು ನನ್ಗೆ ಬೇಕಾಗಿಲ್ಲ ಅಂತ ಹೇಳಿ ಅದನ್ನ ಎಕ್ಸ್ಕ್ಲೂಡ್ ಮಾಡಕ್ಕೆ ನೀವೇನೋ ಆಪ್ಷನ್ಸ್ ಕೊಟ್ರೆ ಕೊಡ್ಬೋದು ಇಲ್ಲಿ. ಲೈಕ್ ಪೇಜ್ ವ್ಯೂ ಅಂಡ್ ವಿಸಿಟರ್ಸ್ ಬೈ ಟೈಮ್ ಸ್ಪೆಂಡ್. ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಲಂಗಿದ್ದವರು. ಓಕೆ, ವಿಸಿಟರ್ಸ್ ಬೈ ಟೈಮ್ ಸ್ಪೆಂಡ್, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿರು. ಟಾಪ್ 25% ನಿಮ್ಗೆ ಬೇಕಾ? ಟಾಪ್ ಬೇಡವಾ? ಓಕೆ, ಇವರು ಬೇಡ ಅಂತ ಅರ್ಥ. ಎಕ್ಸ್ಕ್ಲೂಡ್ ಪೀಪಲ್ ಹೂ ಮೀಟ್ ಎನಿ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಅಂತ ಹೇಳಿ you can particularly mention the percentage and days and specific web pages. Okay, specific web pages visit ಮಾಡಿದ್ದವರು ನಂಗೆ ಬೇಡ. ಫಾರ್ ಎಕ್ಸಾಂಪಲ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಇವಾಗ ನಾವು ರೀಟಾರ್ಗೆಟಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಯಾರನ್ನ ಮಾಡ್ತಾ ಇದೀವಿ? ರೀಟಾರ್ಗೆಟಿಂಗ್. ಕನ್ವರ್ಟ್ ಆಗ್ಲಾಗಿದ್ದವ್ರು, ರೈಟ್? ಕನ್ವರ್ಷನ್ ಇನ್ನೂ ಆಗ್ಲಾ ಅಂದ್ರೆ ಅವರು ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಂಡು ನಿಮ್ಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆದನು, ಆರ್ ಇನ್ ಕೇಸ್ ನಿಮ್ದು ಇ ಕಾಮರ್ಸ್ ವೆಬ್ಸೈಟ್ ಅನ್ಕೋಣ. ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ನಮ್ಗೆ ಗೊತ್ತಾಗತ್ತೆ ಕನ್ವರ್ಷನ್ ಆಗಿತ್ತಲ್ವ ಅಂತ. ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಅವರು ಥ್ಯಾಂಕ್ ಯು ಪೇಜ್ಗೆ ಬಂದಿರ್ತಾರೆ, ರೈಟ್? ಅಮೆಝಾನ್ ಅಂತ ವೆಬ್ಸೈಟ್ ಮೇಲೆ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರಿ, ಲಾಸ್ಟ್ ಎಲ್ಲಿ ಬರ್ತೀರಿ? ಥ್ಯಾಂಕ್ ಯು ಪೇಜ್ಗೆ ಬರ್ತೀರಿ, ಅಂದ್ರೆ ಆರ್ಡರ್ ಪ್ಲೇಸ್ ಮಾಡಿದ್ದಂಗ ಅರ್ಥ, ಕರೆಕ್ಟ್? ಅವಾಗ ಏನ್ ಮಾಡ್ಬೇಕಂದ್ರೆ ಎಕ್ಸ್ಕ್ಲೂಡ್ ಪೀಪಲ್ ಇಲ್ಲಿ URL ಗೆ ಬಂದು URL ಕಂಟೈನ್ಸ್ ಥ್ಯಾಂಕ್ ಯು ಪೇಜ್ ಲಿಂಕ್ ಕೊಡ್ಬೇಕು. ಈ ತರ ಥ್ಯಾಂಕ್ ಯು ಪೇಜ್ URL ಕೊಟ್ಟರೆ ಆ ಥ್ಯಾಂಕ್ ಯು ಪೇಜ್ ಗೆ ಬಂದವರು ತಪ್ಪಿದ್ರೆ ಮಿಗತಾ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ, ರೈಟ್? ಯು ಡೋಂಟ್ ವಾಂಟ್ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಕನ್ವರ್ಟೆಡ್. ಸೊ ಇನ್ ಕೇಸ್ ಯು ಫೀಲ್ ದಟ್ ನಾನು ಅವ್ರನ್ನ ಕೂಡ ಮತ್ತೆ ಟಾರ್ಗೆಟ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ ಅಂದ್ರೆ ಎಸ್, ದಟ್ ಇಸ್ ಪಾಸಿಬಲ್, ಬಟ್ ಇಟ್ ಡಿಪೆಂಡ್ಸ್ ಆನ್ ಯು ಅಷ್ಟೇ. ಅದು ನಿಮ್ ಇಷ್ಟ. ಓಕೆ, ಫರ್ದರ್ ನ್ಯಾರೋ ಅಂತ ಕ್ಲಿಕ್ ಮಾಡಿದ್ರೆ ಅಂಡ್. ಓಕೆ, ಇಷ್ಟಕ್ ಮುಂಚೆ ಎಕ್ಸ್ಕ್ಲೂಡ್ ಅಂದ್ರೆ ಯಾವ್ದು ಬೇಡ ಅಂತ ಅರ್ಥ. ಇದು ಅಂಡ್ ಅಂದ್ರೆ ಇನ್ನೊಂದು ಯಾವ್ದನ್ನ ಇಫ್ ಯು ವಾಂಟ್ ಟು ಗಿವ್ ಎನಿ ಮೋರ್ ರೂಲ್ಸ್ ಅಂದ್ರೆ ಆಲ್ ವೆಬ್ಸೈಟ್ ವಿಸಿಟರ್ಸ್ ಅಲ್ಲಂಗೆ ಪ್ರಾಬಬ್ಲಿ ಪೀಪಲ್ ಹೂ ವಿಸಿಟೆಡ್ ಸ್ಪೆಸಿಫಿಕ್ ಪೇಜಸ್ ಅಂತ ಹೇಳಿ ನೀವು URL ಕೊಡ್ಬೇಕು. ಓಕೆ, ಎರಡು ಅಂದ್ರೆ ಆಲ್ಮೋಸ್ಟ್ ಆಲ್ ವೆಬ್ಸೈಟ್ ವಿಸಿಟರ್ಸ್ ಅಂದ್ರೇನೆ ಅದೇ ಅರ್ಥ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಸ್ಟಿಲ್ ಗಿವ್ ಎನಿ ಪರ್ಟಿಕ್ಯುಲರ್ ಅಂದ್ರೆ ಇನ್ನೂ ಸ್ವಲ್ಪ ನ್ಯಾರೋ ಡೌನ್ ಮಾಡ್ಬೇಕಂದ್ರೆ ಮಾಡ್ಬೋದು.
ಮಾಡ್ಬಿಟ್ಟು ಇಲ್ಲಿ ಆಯ್ತಾ ನೇಮ್ ಕೊಡ್ಬೇಕಷ್ಟೇ. ಇಟ್ಸ್ ಲೈಕ್ retargeting sample audience ಅಂತ ನಾನು ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ದಟ್ಸ್ ಓಕೆ, ನಿಮ್ಗೆ ಬೇಕಾದ್ರೆ ನೀವು ಬರ್ಕೊಂಬಂದು, ಇಲ್ಲದ್ರೆ ಇಲ್ಲ. ಕ್ರಿಯೇಟ್ ಆಡಿಯನ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಡನ್. ಯುವರ್ ಕಸ್ಟಮ್ ಆಡಿಯನ್ಸ್ ಇಸ್ ಕ್ರಿಯೇಟೆಡ್. ನೌ ಆಡಿಯನ್ಸ್ ಆರ್ ಡನ್. ಓಕೆ, ಇಲ್ಲಿ ರೀಚ್ 10 ಅಂತ ತೋರಿಸ್ತಾ ಇದೆ, ಲೆಸ್ ದೆನ್ 10, ಬಿಕಾಸ್ ನನ್ನ ವೆಬ್ಸೈಟ್ ಇಟ್ಸ್ ನಾಟ್ ಪಬ್ಲಿಕ್ ಅಲ್ವಾ, ಅಂದ್ರೆ ಇನ್ನು ಅದ್ರಲ್ಲಿ ಏನು ಮಾಡಿಲ್ಲ ನಾವು. ಸೊ ರೀಚ್ ಲೆಸ್ ದೆನ್ 10 ಜನರಲ್ ಆದ್ರೆ ನಿಮ್ಗೆ ನಾರ್ಮಲ್ ತೋರಿಸುತ್ತೆ. ಅಂಡ್ ಆಸ್ ಯೂಶುವಲ್ ನಿಮ್ ಮಿಗತಾದೆಲ್ಲ ನಿಮ್ ಇಷ್ಟ. ಓಕೆ, ಮಿಗತಾದೆಲ್ಲ ನಿಮ್ ಇಷ್ಟ. ಸೇವ್ ದಿಸ್ ಆಡಿಯನ್ಸ್ ಕ್ಲಿಕ್ ಮಾಡ್ರಿ, ಸೊ ದಟ್ ನೆಕ್ಸ್ಟ್ ಟೈಮ್ ಆ ಆಡಿಯನ್ಸ್ ಹೆಸರು ನಾವ್ ಇಟ್ಟಿವಲ್ವಾ ರೀಟಾರ್ಗೆಟಿಂಗ್ ಸ್ಯಾಂಪಲ್ ಆಡಿಯನ್ಸ್ ಅಂತ, ಅವರು ಮತ್ತೆ ನಿಮ್ಗೆ ದೇರ್ ಇಸ್ ಅ ಚಾನ್ಸ್ ದಟ್ ಅದು ಕಾಣಿಸುತ್ತೆ. ಚಾನ್ಸ್ ಅಲ್ಲ, ಆಬ್ವಿಯಸ್ಲಿ ಅದು ನೆಕ್ಸ್ಟ್ ಟೈಮ್ ಆಡಿಯನ್ಸ್ ಕ್ರಿಯೇಟ್ ಮಾಡುವಾಗ ನಿಮ್ಗೆ ಆಡಿಯನ್ಸ್ ಲಿಸ್ಟ್ಲಿ ಅದು ಕಾಣಿಸುತ್ತೆ. ಓಕೆ, saved audience ಕೆಳಗಡೆ, right? So this is how you this is how you create a pixel code, and ಆ pixel code ನ ನೀವು remarketing ಮಾಡಲಿಕ್ಕೆ this is the only option that you can do remarketing. Okay, ಇದು ಹೇಗಂದ್ರೆ it's obvious. remarketing ಮಾಡಬೇಕು ಅಂತಂದ್ರೆ ಫಸ್ಟ್ you need a list of data, correct? So list of data ನಿಮ್ಗೆ ಫೇಸ್ಬುಕ್ ಕೊಡ್ಬೇಕು, ಕರೆಕ್ಟಾ? ಫೇಸ್ಬುಕ್ ಕೊಡ್ಬೇಕು. ಅಂಡ್ ಅದು ತುಂಬಾ ಅಕ್ಯುರೇಟ್ ಬರುತ್ತೆ ನಿಮ್ಗೆ. ಪಿಕ್ಸೆಲ್ ಕೋಡ್ ನೀವು ಕನೆಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಅಕ್ಯುರೇಟ್. ಅವರು ಎಲ್ಲಾ ಡೇಟಾನ ಅವ್ರ ಹತ್ರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂತಾರೆ. ನೀವೇನ್ ಪರ್ಟಿಕ್ಯುಲರ್ ಮಾಡ್ಬೇಕಾದ ಅವಸರ ಇಲ್ಲ, ಅವರೇ ಸ್ಟೋರ್ ಮಾಡಿ ಇಟ್ಕೊಂತಾರೆ. ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ಪ್ಲೇಸಿಂಗ್ ದೋಸ್ ಆಡಿಯನ್ಸ್ ಆರ್ ಡಿಫಾಲ್ಟ್ಲಿ ಟಾರ್ಗೆಟೆಡ್. ಓಕೆ, ದಟ್ಸ್ ದ ಫಸ್ಟ್ ಪ್ಲಸ್ ಪಾಯಿಂಟ್ ಆಫ್ ದಿಸ್. ಅಂಡ್ ನೆಗೆಟಿವ್ ಅಂದ್ರೆ performance wise negative ಏನಿಲ್ಲ, but you will not be able to see who the audience are. Audience data ನಿಮ್ಗೆ ಬರಲ್ಲ. at least for now audience data ತೋರ್ಸಕ್ಕೆ ಆಪ್ಷನ್ ಇಲ್ಲ. ಬೀಟಾ ವರ್ಷನ್ ಲಿ ಕೂಡ, ಅಂದ್ರೆ ನ್ಯೂ ವರ್ಷನ್ ಲಿ ಕೂಡ ಆ ಫಾರ್ಮ್ಯಾಟ್ ಇನ್ನೂ ಬಂದಿಲ್ಲ. ಬಟ್ ಸ್ಟಿಲ್ ಥಿಂಗ್ಸ್ ಆರ್ ಚೇಂಜಿಂಗ್, ಹೇಳಕ್ ಆಗಲ್ಲ. ಬಿಕಾಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೂಗಲ್ ಒನ್ ಸೆಕೆಂಡ್ ಕ್ರಿಯೇಷನ್. ಓಕೆ, ಗೂಗಲ್ ಆಡ್ಸ್ ಗೆ ಕಾಂಪಿಟೇಷನ್ ಅಂದ್ರೆ ಗೂಗಲ್ ಆಡ್ಸ್ ಗೆ ಆಲ್ಮೋಸ್ಟ್ ಈಕ್ವಲ್ ಆಗ್ಲಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಹೀಗೆ ಚೇಂಜಸ್ ಮಾಡ್ತಾ ಹೋದ್ರೆ ಒನ್ ಡೇ ದೇರ್ ಇಸ್ ಆಲ್ಸೋ ಅನ್ ಆಪ್ಷನ್ ವೇರ್ ಯು ಕ್ಯಾನ್ ಸಿ ಇನ್ ಪರ್ಟಿಕ್ಯುಲರ್ ದ ಆಡಿಯನ್ಸ್ ಹೂ ಹ್ಯಾವ್ ಕಮ್. ಸೊ ಅದು ವೆಯ್ಟ್ ಮಾಡೋಣ, ಲೆಟ್ಸ್ ವೆಯ್ಟ್ ಫಾರ್ ದೋಸ್ ಥಿಂಗ್ಸ್. ಬಟ್ ದಿಸ್ ಇಸ್ ಅ ಸಿಂಪಲ್ ಬಟ್ ತುಂಬಾ ಎಫೆಕ್ಟಿವ್ ಕಾನ್ಸೆಪ್ಟ್. ಪಿಕ್ಸೆಲ್ ಕೋಡ್ ಇಲ್ಲ ಹಂಗೆ you just cannot make a proper remarketing or retargeting ad. Okay, yes, this is the thing about so I had a problem alva. Ads pixel code run ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು in my account. so ಅದಕ್ಕೆ ಬೇರೆಯವರ ಅಕೌಂಟ್ ತಗೊಂಡು ಕ್ರಿಯೇಟ್ ಮಾಡಿದ್ದೆ. ಮ್ಯಾನ್ಯುಯಲ್ ಎಂಟರ್ ಮಾಡಿದವಾಗ ಆಗೋಯ್ತು. ಅದಕ್ಕೆ I was able to explain properly. ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. somehow everything went well. Okay, 2 ಪ್ರೊಸೀಜರ್ಸ್ ಇರುತ್ತೆ. ಮತ್ತು ಜಸ್ಟ್ ಸಿಂಪಲ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಪಿಕ್ಸೆಲ್ ಕೋಡ್ will establish a connection between Facebook, your Facebook and your website. Okay, ಯಾಕೆ ಅಂದ್ರೆ ಆಲ್ರೆಡಿ ನೀವು ಆಡ್ ರನ್ ಮಾಡಿದ್ದವಾಗ ಯಾರು ಕ್ಲಿಕ್ ಮಾಡಿದ್ರು ಅದೆಲ್ಲ ಡೇಟಾ ಅವ್ರು ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಆಡ್ ಕ್ರಿಯೇಟ್ ಮಾಡಿದಾಗ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ಲಿಕ್ಕೆ ನಿಮ್ಗೆ ಪಿಕ್ಸೆಲ್ ಕೋಡ್ ಜನರೇಷನ್ ಬೇಕಾಗಿರುತ್ತೆ, ರೈಟ್? ಸೊ ಅದು ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ, ಈವೆಂಟ್ಸ್ ನೀವು ಒನ್ಸ್ ಕ್ರಿಯೇಟ್ ಆಡ್ ಅಂತ ನೀವು ಫೇಸ್ಬುಕ್ ಲಿ ಜನರಲ್ ಕ್ರಿಯೇಟ್ ಪ್ಲಸ್ ಸಿಂಬಲ್ ಮೇಲೆ ಕ್ರಿಯೇಟ್ ಮಾಡಿ ಆಡ್ ಗೆ ಬರ್ತಿರಲ್ವಾ, ಬಂದ್ಮೇಲೆ 3 ಡಾಟೆಡ್ ಲೈನ್ಸ್ ಇರುತ್ತೆ. ಬಿಸ್ನೆಸ್ ಟೂಲ್ಸ್ ಅಂತಾರೆ. ಓಕೆ, ಬಿಸ್ನೆಸ್ ಟೂಲ್ಸ್ ಅಂತಾರೆ. ಆ ಬಿಸ್ನೆಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಈವೆಂಟ್ಸ್ ಮ್ಯಾನೇಜರ್ಗೆ ಬರಬೇಕು. ಈವೆಂಟ್ಸ್ ಮ್ಯಾನೇಜರ್ಗೆ ಬಂದು ಪ್ಲಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಯು ನೀಡ್ ಟು ಗಿವ್ ಅ ಪಿಕ್ಸೆಲ್ ನೇಮ್ ಅಂಡ್ ವೆಬ್ಸೈಟ್ ಲಿಂಕ್. ಅದು ಅಷ್ಟೇ, ಅದು ಪಿಕ್ಸೆಲ್ ಕೋಡ್ ಕ್ರಿಯೇಟ್ ಮಾಡುತ್ತೆ. ಕೋಡ್ ರೆಡಿ. ಇವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು. ಪ್ರೊಸೀಜರ್ಸ್, ಮ್ಯಾನ್ಯುಯಲ್ ಇನ್ಸರ್ಟ್ ಮಾಡ್ಬೇಕು, ಇಲ್ಲಂಗಿದ್ರೆ ಫೈಲ್ ಡೌನ್ಲೋಡ್ ಮಾಡ್ಬೇಕು. 2 ಆಪ್ಷನ್ಸ್. ಮ್ಯಾನ್ಯುಯಲ್ ಬಂದು ಕಾಪಿ ಮಾಡಿ ಪೇಸ್ಟ್ ಮಾಡಿ ಹೆಡರ್ ಸೆಕ್ಷನ್ ಆಫ್ ಯುವರ್ ವೆಬ್ಸೈಟ್ ಲಿ ಹಾಕ್ಬೇಕು. ಸೆಕೆಂಡ್ ಪ್ರೊಸೀಜರ್, ಡೌನ್ಲೋಡ್ ಮಾಡ್ಕೊಂಡು ಫೈಲ್ ನ ವೆಬ್ಸೈಟ್ ಡ್ಯಾಶ್ ಬೋರ್ಡ್ ಗೆ ಹೋಗಿ ಪ್ಲಗಿನ್ ತರ ಅಪ್ಲೋಡ್ ಮಾಡ್ಬೇಕು. ಮಾಡ್ಬಿಟ್ಟು ಅಪ್ಲೋಡ್ ಆಗಿದ್ಮೇಲೆ ಅಫಿಷಿಯಲ್ ಫೇಸ್ಬುಕ್ ಪಿಕ್ಸೆಲ್ ಅಂತ ಹೇಳಿ ಆ ಹೆಸರ್ ಮೇಲೆ ನಿಮ್ಗೆ ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಲಿ ಕಾಣಿಸುತ್ತೆ.
ಅದನ್ನ ಆಕ್ಟಿವೇಟ್ ಮಾಡ್ಬೇಕು. ಎನಿ ಒನ್ ಆಫ್ ದ ಪ್ರೊಸೀಜರ್ ಇಸ್ ಫೈನ್. ನಂಗೆ ಐ ಆಮ್ ಸೋ ಲಕ್ಕಿ ಇದಾದ್ರೆ ನಂಗೆ ಕ್ಲಿಕ್ ಆಯ್ತು ಮ್ಯಾನ್ಯಲ್. ಯಾಕಂದ್ರೆ ಅಲ್ಲಿ ವೆರಿಫೈ ಅಂತ ಮಾಡಿದವಾಗ ನಿಮ್ಗೆ ಕಂಟಿನ್ಯೂ ಹೊಡಿತಾದ್ರೆ URL ಕೊಟ್ರೆ ವೆರಿಫೈ ಅಂತ ಬಂತು, ವೆರಿಫೈಲಿ ಸಕ್ಸಸ್ಫುಲ್ ಅಂತ ಬಂತು, ಅದಕ್ಕೆ ಕನೆಕ್ಷನ್ ಆಗಿದ್ದಂಗೆ ಲೆಕ್ಕ. ಓಕೆ, ಅಂಡ್ ದೆನ್ ಆಡ್ ಕ್ರಿಯೇಟ್ ಮಾಡ್ಬೇಕು. ಡೈರೆಕ್ಟ್ ಪಿಕ್ಸೆಲ್ ಕೋಡ್ ಕ್ರಿಯೇಷನ್ ಇಸ್ ಡನ್. ಓಕೆ, ಆಡ್ ಕ್ರಿಯೇಟ್ ಮಾಡುವಾಗ ಓನ್ಲಿ ಡಿಫರೆನ್ಸ್ ಇಸ್ ನೀವು ಆಡಿಯನ್ಸ್ ನ ಟಾರ್ಗೆಟ್ ಮಾಡೋದು. ಓಕೆ, ಆಡಿಯನ್ಸ್ಲಿ ಕ್ರಿಯೇಟ್ ನ್ಯೂ ಆಡಿಯನ್ಸ್, ಕಸ್ಟಮ್ ಆಡಿಯನ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಸ್ಪೆಸಿಫಿಕ್ ಸೋರ್ಸ್ ಒಂದು ಚೂಸ್ ಮಾಡ್ಕೊಂಡು, ವೆಬ್ಸೈಟ್, ಆಪ್, ಆಕ್ಟಿವಿಟಿಯ, ವಾಟ್ ಎವರ್ ಇಟ್ ಇಸ್ ಚೂಸ್ ಮಾಡ್ಕೊಂಡ್ಮೇಲೆ ಕಂಡೀಷನ್ಸ್ ಕೊಡ್ಬೇಕು. ಆ ಚೂಸ್ ಮಾಡ್ಕೊಂಡ ತಕ್ಷಣ ಎಸ್ಟಾಬ್ಲಿಷ್ ಆಗೋಯ್ತು ಅಂತ ಅರ್ಥ. ಬಟ್ ನಿಮ್ಗೆ ಏನಾರ ಕಂಡೀಷನ್ ಬೇಕಾ ಬೇಡವಾ ಆ ತರ ಸ್ವಲ್ಪ ಕಂಡೀಷನ್ಸ್ ಚೂಸ್ ಮಾಡ್ಕೊಂಡು ಸೇವ್ ಕ್ಲಿಕ್ ಮಾಡಿ. ಮಿಗತಾ ಪ್ರೊಸೀಜರ್ ಎಲ್ಲ ಜಸ್ಟ್ ಲೈಕ್ ಕ್ರಿಯೇಟಿಂಗ್ ಅ ನಾರ್ಮಲ್ ಆಡ್ ಅಷ್ಟೇ. ದಿಸ್ ಇಸ್ ದ ಮೇನ್ ಪ್ರೊಸೀಜರ್ ಆಫ್ creating pixel code and doing remarketing to the audience. Remarketing or retargeting, whatever it is, remarketing antare general. Okay, so this is the procedure. So in case anything confused agidre, I'm so sorry. And in case any doubts idre, just comment section you can type and I'll clear it out. Right? Thank you so much.